ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ವಿಜಯ ಮಹಾಂತ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಆಶ್ರಮದ ಹಿರಿಯ ಜೀವಿಗಳು. ನಗರದ ಸುರಕ್ಷಾ ಸೇವಾ ಸಂಸ್ಥೆಯ ಅಮ್ಮ ಸೇವಾಶ್ರಮದ ಹಿರಿಯ ಜೀವಿಗಳು ಶ್ರೀ ವಿಜಯ ಮಹಾಂತ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ವಿಜಯ ಮಹಾಂತ ಸ್ವಾಮಿಗಳ ಗದ್ದುಗೆಗೆ ತೆರಳಿದ್ದರು. ನಂತರ ಎಲ್ಲ ಆಶ್ರಮದ ಹಿರಿಯ ಜೀವಿಗಳು ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಸುರಕ್ಷಾ ಸೇವಾ ಸಂಸ್ಥೆಯ ಎಲ್ಲ ಹಿರಿಯ ಆಶ್ರಮವಾಸಿಗಳಿಗೆ ಮಹಾಂತ ಸ್ವಾಮಿಗಳ ಜಾತ್ರೆ ನಿಮಿತ್ತ ದರ್ಶನಕ್ಕಾಗಿ ಸ್ವಾಮೀಜಿಯವರ ಗಡ್ಡಿಗೆ ಕರ್ಕೊಂಡು ಬಂದು ದರ್ಶನ ಮಾಡಿಸಿದ್ದು ಅದು ನಮಗೂ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಅವ್ರಿಗೂ ಒಂದು ಅಲ್ಲಿ ಕುಂತು ಬೇಜಾರಾಗಿದ್ದಕ್ಕೆ ಹೊರಗೆ ಕರ್ಕೊಂಡು ಬಂದಂಗೂ ಇತ್ತು, ಅವ್ರಿಗೆ ದರ್ಶನ ಮಾಡಿಸಿದಂಗೂ ಇತ್ತು. ಈ ನಿಮಿತ್ತ ನಾವು ಅವ್ರನ್ನ ಕರ್ಕೊಂಡು ದರ್ಶನ ಮಾಡಿಸಿದ್ವಿ. ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ನಿಮಿತ್ತ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಎಲ್ಲ ಆಶ್ರಮದ ಹಿರಿಯ ಜೀವಿಗಳನ್ನು ಕರೆದುಕೊಂಡು ಬಂದಿದ್ದೇವೆ. ಅವರೂ ಕೂಡ ಎಲ್ಲರಂತೆ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ಗದಿಗೆ ದರ್ಶನ ಪಡೆದುಕೊಂಡು ಜಾತ್ರೆಯಲ್ಲಿ ಭಾಗವಹಿಸಲಿ ಎಂಬುದೇ ನಮ್ಮ ಆಶಯ. ತದನಂತರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಎಲ್ಲ ಆಶ್ರಮದ ಹಿರಿಯ ಜೀವಿಗಳು ಫಳಾರ ಸ್ವೀಕರಿಸಿದರು. ಸೇವಾ ಟ್ರಸ್ಟ್ ವತಿಯಿಂದ ವಿಜಯ ಮಹಾಂತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲ ಆಶ್ರಮವಾಸಿಗಳನ್ನು ಮತ್ತು ಬೆಳಗ್ಗೆ ಗದ್ದುಗೆ ದರ್ಶನ ಮತ್ತು ವಿಜಯ ಮಹಾಂತೇಶ್ವರ ಮಠದ ದರ್ಶನವನ್ನು ಪಡೆದುಕೊಳ್ಳಲು ಸೇವೆಯ ಅಧ್ಯಕ್ಷರನ್ನು ನಮ್ಮ ಪುರುಷೋತ್ತಮ ದರಕ್ ಸರ್ ಅವರು ಮತ್ತು ಬಾಲಚಂದ್ರ ಸರ್ ಅವರು ನೇರವಾಗಿ ಈ ಗದ್ದುಗೆಗೆ ಕರೆದುಕೊಂಡು ಬಂದು ಎಲ್ಲ ಆಶ್ರಮವಾಸಿಗಳಿಗೆ ವಿಜಯ ಮಹಾಂತೇಶ್ವರನ ದರ್ಶನ ಮಾಡಿಸಿದ್ದಕ್ಕಾಗಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಯಾಕಂತಂದರೆ ಆಶ್ರಮವಾಸಿಗಳು ತಮ್ಮ ಒಂದು ಸ್ಥಳದಲ್ಲಿಯೇ ಕುಂತು ಬೇಜಾರಾಗಿರುತ್ತ ಉದ್ದೇಶದಿಂದಾಗಿ ಅವರಿಗೆ ಎಲ್ಲರಂತೆ ನಾವು ಇರಬೇಕು ಸಮಾಜದಲ್ಲಿ ಎನ್ನುವ ಉದ್ದೇಶದಿಂದಾಗಿ ಎಲ್ಲ ಆಶ್ರಮವಾಸಿಗಳನ್ನು ಜಾತ್ರೆ ಮಾಡಲಿಕ್ಕೆ ಮತ್ತು ವಿಜಯ ಮಹಾಂತನ ದರ್ಶನ ಮಾಡಿಸಲಿಕ್ಕೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಧ್ಯಕ್ಷರಾದ ಪುರುಷೋತ್ತಮ ದರಕ್ ಸರ್ ಅವರಿಗೆ, ಕಾರ್ಯದರ್ಶಿಯಾದ ಮತ್ತು ಬಾಲಚಂದ್ರ ಸರ್ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಸತತ 1 ತಿಂಗಳ ಕಾಲ ನಡೆದಂತಹ ಪಾಠ, ಪ್ರವಚನ, ವಚನ, ಧ್ಯಾನ ಇದು ನಮ್ಮ ಇಳಕಲನ ಶ್ರೀ ಚಿತ್ತರಗಿ ವಿಜಯ ಮಹಾಂತೇಶ್ವರ ಜಾತ್ರಾ ಪ್ರಯುಕ್ತವಾದಂಥ ಒಂದು ಕಾರ್ಯಕ್ರಮ. ಜಾತ್ರೆ ವಿಜೃಂಭಣೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮುಗಿಯಿತು. ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ಆಶ್ರಮದ ಹಿರಿಯ ಜೀವಿಗಳನ್ನು, ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯ ಜೀವಿಗಳನ್ನು ಮಠದ ಜಾತ್ರೆಗೆ ಕರ್ಕೊಂಡು ಬಂದಿದ್ದೀವಿ. ಅವರೆಲ್ಲರಿಗೂ ಚಿತ್ತರಗಿ ಚಿಜ್ಯೋತಿ ವಿಜಯ ಮಹಾಂತೇಶ್ವರನ ಆಶೀರ್ವಾದ ಸದಾ ಇರಲಿ, ಅವರೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ.